ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಟ್ಟೆ ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಸ್ಯಾರಿ ಆನ್ಲೈನಲ್ಲಿ ಬುಕ್ ಮಾಡಿರೋದು. ನಾವು ಏನು ಕಮ್ಮಿ ಅಮೌಂಟ್ ಇದೆ ಅಂತ ಅಂದ್ಬಿಟ್ಟು ಬುಕ್ ಮಾಡ್ತೀವಿ ನೋಡಿ, ಅದು ಈ ಥರ ಬರುತ್ತೆ. ಇಲ್ಲೇ ನಮ್ಮ ಮನೆ ಪಕ್ಕ ಒಬ್ಬರು ಬುಕ್ ಮಾಡಿ ತೊಗೊಂಡಿದ್ರು. ನೋಡಿದ್ರೆ 3 ಕಡೆ ಈ ಥರ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ನಾನೇ ಇವಾಗ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಏನು ಫ್ಲವರ್ ಬಿಡಿಸಿದ್ದಾರೆ ನೋಡ್ತಾ ಇರ್ಬೋದು. ಬುಟ್ಟಗಳು ಒಂದು ಗ್ರೇ ಮತ್ತು ಬ್ಲ್ಯಾಕಲ್ಲಿ ಇದೆ. ಅದೇ ಥರನೇ ನಾನು ಥ್ರೆಡ್ ತೊಗೊಂಡು ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ತೊಗೊಂಡು ನಾನಿಲ್ಲಿ ಫ್ಲವರ್ನ ಬಿಡಿಸ್ತಾ ಇದ್ದೀನಿ. ಸ್ಟಾರ್ಟಿಂಗು ಏನು ಹೋಲಿತ್ತು ಅದ್ರ ಮೇಲೇ ನಾನು ರೌಂಡು ಹಾಕ್ಕೊಂಡಿದ್ದೀನಿ. ಮತ್ತು ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಇಕ್ಕೋಬೇಕು. ಕ್ಯಾನ್ವಾಸ್ ಪೇಪರ್ ಇಟ್ಟರೆ ಮಾತ್ರ ನೀಟಾಗಿ ನಾವು ಇದನ್ನೆಲ್ಲ ಫಿಲಪ್ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದರೆ ನೀಟಾಗಿ ಬರೋದಿಲ್ಲ. ನೋಡಿ ಈ ಥರ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಫ್ಲವರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಗ್ರೇ ಕಲರ್ ತೊಗೊಂಡು ಈ ಥರ ರೌಂಡಕ್ಕೆ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಸುತ್ತಲೂ ಅಷ್ಟೇ ಪೆಟಲ್ಸ್ನ ಬಿಡಿಸ್ತಾ ಇದ್ದೀನಿ. ಯಾವ್ದಾರ ಬಟ್ಟೆ ಡ್ಯಾಮೇಜ್ ಆಗಿದ್ದರೆ ಈ ಥರ ನಾವು ಏನಾರ ಫ್ಲವರ್ಸ್ ಬಿಡಿಸೋದಾಗಲಿ, ಮತ್ತೊಂದು ಡಿಸೈನ್ ಏನಾರ ಬೇಕು ಅಂದರೆ ಡಿಸೈನ್ ಬಿಡಿಸೋದಾಗಲಿ ಮಾಡಿಕೊಂಡು ನಾವು ಏನು ಡ್ಯಾಮೇಜ್ ಆಗಿದೆ ಅದನ್ನು ಈ ಥರ ಕವರ್ ಮಾಡ್ಬೋದು. ನೆಕ್ಸ್ಟ್ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ತೊಗೊಂಡು ಸುತ್ತಲೂ ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ. ಔಟ್ಲೈನ್ ಕೊಡ್ತಾ ಇದ್ದೀನಿ ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲೇ. ನೋಡಿತಾ ಇರ್ಬೋದು ಸ್ಯಾರಿನಲ್ಲಿ ಕೊಟ್ಟಿರೋ ಬುಟ್ಟನು ಮತ್ತು ಇದಕ್ಕೂ ಏನು ವ್ಯತ್ಯಾಸ ಕಾಣಲ್ಲ, ಸೇಮ್ ಕಾಣುತ್ತೆ. ನೆಕ್ಸ್ಟು ಈ ಥರ ಏನು ಕ್ಯಾನ್ವಾಸ್ ಪೇಪರ್ ಕೊಟ್ಟಿರ್ತೀವಿ ನೀಟಾಗಿ ಕಟ್ ಮಾಡಿದ್ರೆ ಆಯಿತು. ನೋಡ್ತಿರ್ಬೋದು ಸ್ವಲ್ಪನೂ ಡ್ಯಾಮೇಜ್ ಕಾಣಿಸ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.